ತಪ್ಪಲಿಲ್ಲ. ಆದರೆ ಅದರಿಂದ ಪೂರ್ಣ ಕ್ರೆಡಿಟ್ ಬಾಲಚಂದ್ರವ್ರಿಗೆ ದಕ್ಕಲಿಲ್ಲ ಅನ್ನುವಂಥ ಮಾತು. ಅದರಿಂದ ಅಲ್ಲಿ ನಮ್ಮ ಗಣದವರೊಬ್ಬರು ಲೀಡರಾಗಿ ಬೆಳೆದ್ರು, ಮೂಡೂರಿಗೆ ತಾಲೂಕು ಮಾಡಿದ್ರಿಂದಾಗಿ ಅವರು ಜೊತೆಗಾರರೆಲ್ಲ ಹೋರಾಟ ಮಾಡಿದ್ರು. ಅದನ್ನು ಅದೇ ಕಾಲ ಕೊನೆಯ ನಮ್ಮ ಬಾಲಚಂದ್ರವರು ಸಹಿತ ಕೊನೆಗೆ ಅನಿವಾರ್ಯವಾಗಿ ಒಪ್ಕೊಂಡ್ರು. ಅದು ಅಂಥ ಪ್ರಸಂಗಿಗೆ ಬರೋದು ಬೇಡ ನಮಗೆ, ನಾವು ಗೋಕಾಕ್ ಜಿಲ್ಲಾ ಘೋಷಣೆ ಮಾಡಿಕೊಳ್ಳೋಣ ಅನ್ನುವಂಥ ಒಂದು ವಾತಾವರಣ ಅವರಲ್ಲಿ ಅದ ಜಾರಿಗೊಳಿಸಿ ಸಹೋದರರು ಅನ್ನೋದು ಮಾತು ಹೇಳಿದ್ದೀನಿ. ಅದು ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅನ್ನುವಂಥ ಮಾತುಗಳಿದ್ದಾವೆ. ಅವರಲ್ಲಿ ತಲೆಯಲ್ಲಿ ಏನದಪ್ಪ ಅಂದ್ರೆ ಮೊದಲು ಗೋಕಾಕ್ ಆಗಲಿ, ಆಮೇಲೆ ಚಿಕ್ಕೋಡಿ ಆಗಲಿ ಅಂತೇಳಿ ಇರಲಿ. ಅವ್ರವ್ರ ಏರಿಯಾ ಅವ್ರವ್ರ ಪ್ರಿಯ. ಚಿಕ್ಕೋಡಿ ಭಾಗದ ಜನ ನಮ್ದಾಗಲಿ ಅಂತ ಅವ್ರು ಹೇಳೋರು, ಈ ಭಾಗದ ಜನ ನಮ್ದಾಗಲಿ ಅಂತ ಹೇಳೋರು. ಒಟ್ಟಿನಲ್ಲಿ ಇಬ್ಬರದ್ದು ಆಗಲಿ ಅನ್ನೋದು ಈಗ ಒಪ್ಪಿಗೆ ಕೊಟ್ಟಂಗೆ ಆಗ್ಯದ. ಆದ್ರೆ ಒಪ್ಪಿಗೆ ಕೊಟ್ಟರೆ ಈಗ ಆಯ್ತು ನಾವು ಜಿಲ್ಲೆ ಘೋಷಣೆ ಅಂದರೆ ಈಗ ರಾಜ್ಯ ಸರ್ಕಾರದ ಕೈಯಲ್ಲದ. ಅವ್ರು ಅದನ್ನು ಮಾಡಿದರೆ ಭಾಳ ಯೋಗ್ಯ ಆಗ್ತಾಯಿದ್ರು ಅದು ಭಾಳಷ್ಟು ಜನರ ಅಭಿಪ್ರಾಯ. ಅದರಲ್ಲೂ ಚಿಕ್ಕೋಡಿ ಭಾಗದಾಗಂತೂ ಇನ್ನೂ ಜೋರಾಗ್ತಾಯಿದೆ ಇದು ಹೋರಾಟ. ಮತ್ತು ಈ ಸಲ ಆಗಲೇಬೇಕಂತ ಹಳ್ಳಕ್ಕೆ ಬಿದ್ದಿದ್ದಾರೆ ಅವರು ಅನ್ನೋದು ಅಷ್ಟೇ ಸತ್ಯದ. ಚಿಕ್ಕೋಡಿಯವರು ಅಂಥಲ್ಲ ಒಂದು ಮನಸ್ಥಿತಿ ಗೋಕಾಕದ ಹೋರಾಟಗಾರರಲ್ಲೇ, ವಕೀಲರಲ್ಲೇ, ಇನ್ನುಳಿದವರಲ್ಲೇ ಅದಪ್ಪ ಇವರು ಸಹಿತ ಹೋರಾಟವನ್ನು ತೀವ್ರಗೊಳಿಸುವಂಥ ಯೋಜನೆಗಳನ್ನ ಹಾಕಿದ್ದಾರೆ. ಒಟ್ಟಿನಲ್ಲಿ ಎರಡೂ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಎಷ್ಟು ಜಲ್ದಿ ಘೋಷಣೆ ಆಗ್ತಾವ ಅಷ್ಟು ಈ ಭಾಗದ ಜನರಿಗೆ ಒಂದಿಷ್ಟು ನೆಮ್ಮದಿ ನಿಟ್ಟುಸಿರಿಬಿಟ್ಟಂಗೆ ಆಗ್ತದೆ. ಆಗಲಿಲ್ಲ ಅಂದ್ರೆ ಸಹಜವಾಗಿ ಟಿಪ್ಪಣಿಗಳು ಎಲ್ಲಿ ಹೋಗ್ತಾವೆ ಗೊತ್ತದ ನಿಮ್ಗೆ, ಟೀಕೆ ಮಾಡೋದು. ಬಟ್ ಟೀಕೆ ಒಂದು ಪರಿಹಾರ ಅಲ್ಲ ಅನ್ನೋದು ನಾವು ಈ ಮಾತಾಡ್ತಾ ಇನ್ನೊಂದು ಜೋರಾದಂಥ ತೀವ್ರವಾದಂಥ ಒಂದು ಹೋರಾಟವನ್ನು ಮಾಡಲಿ. ಉಪವಾಸ ಸತ್ಯಾಗ್ರಹ ಅಥವಾ ಮತ್ತದಾದರೂ ಗಾಂಧೀಜಿಯವರು ಹಾಕಿಕೊಟ್ಟಂಥ ಹಾದಿಯಲ್ಲಿ ಹಾಕಿದರೆ ಇನ್ನೂ ಯಶಸ್ವಿ ಆಗಬಹುದು. ಮತ್ತು ಜನಕ್ಕೆ ಬೇಕಾಗಿದ್ದನೇ ಇಲ್ಲ